ದಿ ರಿಯಲ್ ಬಿಗ್ ಬಾಸ್. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದ ವಿಧಾನಸಭಾ ಕ್ಷೇತ್ರವೇ ಶಿವಮೊಗ್ಗ ಗ್ರಾಮಾಂತರ. ಈ ವಿಧಾನಸಭಾ ಕ್ಷೇತ್ರದ ಇಂದಿನ ಶಾಸಕರಾದ ಶ್ರೀಮತಿ ಶಾರದಾ ಪೂರ್ಯನಾಯಕ್ ಅವರೇ ನಮ್ಮ ಲೀಡರ್. ಈ ಕ್ಷೇತ್ರವು ರಾಜ್ಯದಲ್ಲಿಯೇ ಭಿನ್ನವಾದ ಕ್ಷೇತ್ರ. ಇದು ಹೊಸನಗರ, ಶಿವಮೊಗ್ಗ, ಭದ್ರಾವತಿ ತಾಲೂಕುಗಳ ಪ್ರದೇಶಗಳನ್ನು ಹೊಂದಿದೆ. ಮೀಸಲು ಕ್ಷೇತ್ರವಾದ ಇದು ಪ್ರಾರಂಭದಲ್ಲಿ ಹೊಳೆಹೊನ್ನೂರು ಕ್ಷೇತ್ರವಾಗಿತ್ತು. ಇಂತಹ ಕ್ಷೇತ್ರದಲ್ಲಿ ಗೆದ್ದು ಬಂದಿರುವವರೇ ನಮ್ಮ ಲೀಡರ್ ಶಾರದಾ ಪೂರ್ಯನಾಯಕ್ ಅವರು. ಶಾರದಾ ಅವರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರು. ಸರ್ಕಾರಿ ವೃತ್ತಿಯಲ್ಲಿದ್ದ ತಮ್ಮ ತಂದೆಯವರು ವೃತ್ತಿ ಮಾಡಿದ್ದ ಸ್ಥಳಗಳಲ್ಲಿ ಹೋಗುವ ಸ್ಥಿತಿ ಇವರ ಕುಟುಂಬಕ್ಕೆ ಇತ್ತು. ಇವರ ತಂದೆ ಕೆಜಿ ಲೋಕನಾಥ ಅವರು ರಿಜಿಸ್ಟರ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ತಾಯಿ ಗಂಗೂಬಾಯಿ ಗೃಹಿಣಿಯಾಗಿದ್ದರು. ಶಾರದಾ ಅವರು ಒಂದು ಸಭ್ಯ ಕುಟುಂಬದಿಂದ ಬಂದ ಹೆಣ್ಣು ಮಗಳು. ತುಂಬು ಕುಟುಂಬದ ಇವರಿಗೆ ರಾಧಾ, ಶಕುಂತಲಾ, ಶಶಿಕಲಾ, ಶೈಲಜಾ ಎಂಬ ಸಹೋದರಿಯರು ಹಾಗೂ ಶ್ರೀನಿವಾಸ ಎಂಬ ಸಹೋದರರು ಇದ್ದರು. ಹೆಣ್ಣು ಮಕ್ಕಳಲ್ಲಿ ಕಿರಿಯವರಾದ ಶಾರದಾ ಅವರ ಮೇಲೆ ಎಲ್ಲರಿಗೂ ವಿಶೇಷ ಅಭಿಮಾನ. ತಂದೆ ಕಾರ್ಯನಿರ್ವಹಿಸಿದ ಎಲ್ಲ ಪ್ರದೇಶಗಳಲ್ಲೂ ಶಾರದಾ ಅವರು ವಿದ್ಯಾಭ್ಯಾಸ ನಡೆಸಿದರು. ನಂತರ ಶಿವಮೊಗ್ಗದಲ್ಲಿ ತಂದೆ ವೃತ್ತಿಯಲ್ಲಿದ್ದಾಗ ಶಾರದಾ ಅವರು ಅಲ್ಲಿನ ಶಾಲೆಗೆ ಸೇರಿದರು. ಬಾಲ್ಯದಿಂದಲೇ ಸರಳ, ಸೌಮ್ಯ ಹೆಣ್ಣು ಮಗಳಾಗಿದ್ದ ಇವರು ಶಾಲೆಯಲ್ಲಿ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರು. ಶಾರದಾ ಅವರು ಎಲ್ಲರಿಗಿಂತ ಕಿರಿಯ ಪುತ್ರಿಯಾಗಿದ್ದರಿಂದ ಬಹಳ ಪ್ರೀತಿಯಿಂದ ಬೆಳೆದರು. ಕ್ರಿಯಾಶೀಲತೆಯ ಜೊತೆಗೆ ತಾನು ಏನಾದರೂ ಸಾಧಿಸಬೇಕೆಂದಿದ್ದರೆ ಹಠ ಹಿಡಿದು ಸಾಧಿಸುತ್ತಿದ್ದರು. ಶಾಲಾ ದಿನಗಳಲ್ಲಿ ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸುತ್ತಿದ್ದ ಇವರಿಗೆ ನಾಯಕತ್ವ ಗುಣವು ಬೆಳೆಯಲಾರಂಭಿಸಿತು. ತನ್ನ ಸ್ನೇಹಿತೆಯರೊಂದಿಗೆ ಎಲ್ಲದಕ್ಕೂ ಇವರೇ ಮುಂದಾಳತ್ವ ವಹಿಸುತ್ತಿದ್ದರು. ಇವರ ಪೋಷಕರು ಹಾಗೂ ಹಿರಿಯ ಸಹೋದರಿ ರಾಧಾ ಇವರಿಗೆ ಬಹಳಷ್ಟು ಮಾರ್ಗದರ್ಶನ ಮಾಡುತ್ತಿದ್ದರು. ಶಾರದರವರ ಸಹೋದರಿಯರು ಹಾಗೂ ಸಹೋದರ ಎಲ್ಲರೂ ಉನ್ನತ ವಿದ್ಯಾಭ್ಯಾಸ ಮಾಡಿದವರು. ಹಾಗೆಯೇ ಶಾರದಾ ಅವರನ್ನ ವೈದ್ಯರನ್ನಾಗಿ ಮಾಡಬೇಕೆಂದು ಪಿಯುಸಿಯಲ್ಲಿ ಸೈನ್ಸ್ ಸೇರಿಸಿದರು. ಆದರೆ ಶಾರದಾ ಅವರಿಗೆ ಆ ವಿದ್ಯಾಭ್ಯಾಸ ಮುಂದುವರಿಸಲು ಆಗಲಿಲ್ಲ. ಅದೇ ಸಂದರ್ಭದಲ್ಲಿಯೇ ಕೊನೆಯವರಾದ ಇವರಿಗೂ ಮದುವೆ ಮಾಡಲು ಪೋಷಕರು ನಿರ್ಧರಿಸಿದರು. ತಂದೆಯವರಿಗೆ ರಾಜಕಾರಣ ಪ್ರಭಾವ ಬೀರಿದ್ದರಿಂದ ಶಾರದಾ ಅವರನ್ನು ರಾಜಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದ ಪೂರ್ಯನಾಯಕರವರೊಂದಿಗೆ ವಿವಾಹ ಮಾಡಲು ನಿರ್ಧರಿಸಿದರು. ಪೂರ್ಯನಾಯಕರು ಒಬ್ಬ ಯುವ, ಹೋರಾಟದ ಮನೋಭಾವನೆ ಹೊಂದಿದ್ದ ವ್ಯಕ್ತಿಯಾಗಿದ್ದರು. ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದರು. ಅಂದಿನ ದಿನಗಳಲ್ಲೇ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಂಡಿದ್ದರು. ಅಂತಹ ಪ್ರಸಿದ್ಧ ಹಿಂದುಳಿದ ಜನಾಂಗದ ಯುವ ನಾಯಕನಿಗೆ ಶಾರದಾ ಅವರನ್ನ ಕೊಟ್ಟು ಮದುವೆ ಮಾಡಲಾಯಿತು. ಒಬ್ಬ ರಾಜಕಾರಣಿಯನ್ನು ವಿವಾಹವಾದ ಶಾರದಾ ಅವರು ಕೇವಲ ಗೃಹಿಣಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಧೈರ್ಯವಂತೆಯಾಗಿದ್ದರೂ ಪತಿ ಪೂರ್ಣ ಪ್ರಮಾಣದಲ್ಲಿ ರಾಜಕಾರಣದಲ್ಲಿರುವುದರಿಂದ ತಾವು ಸ್ವಲ್ಪವೂ ಈ ಕ್ಷೇತ್ರದಲ್ಲಿ ಭಾಗವಹಿಸುತ್ತಿರಲಿಲ್ಲ. ತಾನು ತನ್ನ 2 ಮಕ್ಕಳ ಸಂಸಾರವನ್ನ ನೋಡಿಕೊಂಡು ಗಂಡನ ರಾಜಕಾರಣಕ್ಕೆ ಪರೋಕ್ಷವಾಗಿ ಬೆಂಬಲಿಸುತ್ತಾ ಇರುತ್ತಿದ್ದರು. ಹೀಗಿರುವಾಗ ಶಾರದಾ ಅವರ ಕುಟುಂಬದಲ್ಲಿ ದುರಂತವೊಂದು ಸಿಡಿಲಿನಂತೆ ಸಂಭವಿಸಿತು. ಅಂದರೆ ರಾಜಕಾರಣದ ಯಶಸ್ವಿ ನಾಯಕರಾಗಿದ್ದ, ಹಿಂದುಳಿದ ಹಾಗೂ ಪರಿಶಿಷ್ಟ ಧನಿಯಾಗಿದ್ದ ಪೂರ್ಯನಾಯಕರು ಆಕಸ್ಮಿಕವಾಗಿ ಮರಣ ಹೊಂದಿದರು. ಮೇಲ್ವರ್ಗ ಹಾಗೂ ಕೆಳವರ್ಗದ ಜನಾನುರಾಗಿ ಯುವ ನಾಯಕರಾಗಿದ್ದ ಪೂರ್ಯನಾಯಕರ ಮರಣದಿಂದ ಚಿಕ್ಕ ಮಕ್ಕಳನ್ನ ಹೊಂದಿದ್ದ ಶಾರದಾ ಅವರಿಗೆ ಸಂಪೂರ್ಣ ಕತ್ತಲು ಆವರಿಸಿತು.
ತನ್ನ ಪತಿಯನ್ನು ಕಳೆದುಕೊಂಡ ನಂತರ ಸಾರ್ವಜನಿಕ ಜೀವನದಿಂದ ಸಂಪೂರ್ಣವಾಗಿ ದೂರವಿರಲು ಶಾರದಾ ಅವರು ನಿರ್ಧರಿಸಿದರು. ಆದರೆ ಕ್ಷೇತ್ರದ ಪೂರ್ಯ ನಾಯಕರ ಅಭಿಮಾನಿಗಳು ಶಾರದಾ ಅವರನ್ನು ರಾಜಕಾರಣಕ್ಕೆ ಬರಲೇಬೇಕೆಂದು ಒತ್ತಾಯಿಸಿದರು. ಸಹಸ್ರಾರು ಬೆಂಬಲಿಗರನ್ನು ಹೊಂದಿದ್ದ ತನ್ನ ಪತಿಯ ಸ್ಥಾನ ತುಂಬಲು ಕಾರ್ಯಕರ್ತರನ್ನು ಅನಾಥರಾಗಿಸಲು ಇಷ್ಟಪಡದ ಶಾರದಾ ಅವರು ಪೋಷಕರು, ಸಹೋದರಿಯರು ಹಾಗೂ ಪೂರ್ವ ನಾಯಕರ ಬೆಂಬಲಿಗರಿಂದ ಮೊದಲ ಬಾರಿಗೆ ಹಾರನಹಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಆಯ್ಕೆಯಾದರು. ಅಲ್ಲಿಂದ ಇಟ್ಟಿರುವ ಹೆಜ್ಜೆ ಇಂದು ಅವರನ್ನು ಶಾಸಕರನ್ನಾಗಿಸುವವರೆಗೂ ಬಂದಿದೆ. ಅಂದರೆ ಶಾರದಾ ಇಂದು ಶಾರದಾ ಪೂರ್ಯ ನಾಯಕರಾಗಿ ತನ್ನ ಪತಿಯ ಆಲೋಚನೆ ಹಾಗೂ ಹೆಸರನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ಬಾರಿ ಜಿಲ್ಲಾ ಪಂಚಾಯಿತಿಯಲ್ಲಿ ಜಯಿಸಿದ ನಂತರ ಪುನಃ ಜಿಲ್ಲಾ ಪಂಚಾಯಿತಿಯಲ್ಲಿ ಜಯಿಸಿ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಅನಂತರ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನಪ್ಪಿದರೂ ಕ್ಷೇತ್ರದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವುದನ್ನ ನಿಲ್ಲಿಸಲಿಲ್ಲ. ಆದ್ದರಿಂದ ಈ ಬಾರಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದರು. ಇವರು ಕ್ಷೇತ್ರಾದ್ಯಂತ ಅಭಿಮಾನಿಗಳನ್ನ ಹೊಂದಿದ್ದು ಪ್ರತಿದಿನ ಕ್ಷೇತ್ರದ ಜನರ ಜೊತೆಯಲ್ಲಿಯೇ ಇರುತ್ತಾರೆ. ಶಾಸಕರೆಂಬ ಯಾವುದೇ ಹಮ್ಮು ಬಿಮ್ಮುಗಳಿಲ್ಲದೆ ಹೆಣ್ಣು ಮಗಳೊಬ್ಬಳು ಬೆಳಗ್ಗೆಯಿಂದ ಸಂಜೆಯವರೆಗೆ ಜನರ ಕಾರ್ಯಗಳಲ್ಲೇ ತೊಡಗಿಕೊಂಡಿರುವ ಇವರು ಸರಳ ಹಾಗೂ ಶಿಸ್ತಿನ ರಾಜಕಾರಣಿಯಾಗಿದ್ದಾರೆ. ಮಕ್ಕಳಾದ ದೀಪಕ್ ಹಾಗೂ ಪವನ್ ಜೊತೆ ಶಿವಮೊಗ್ಗದಲ್ಲಿಯೇ ವಾಸಿಸುತ್ತಿದ್ದಾರೆ. ಮಹಿಳೆಯಾದರೂ ದಿನವಿಡೀ ಕ್ಷೇತ್ರವನ್ನೇ ತನ್ನ ಕುಟುಂಬವೆಂದು ತಿಳಿದು ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಿರುವ ಇವರು ನಿಜವಾದ ಲೀಡರ್ ಅಲ್ಲವೇ? ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಶಾರದಾ ಪೂರ್ಯ ನಾಯಕರವರು ಸುಲಭವಾಗಿ ಶಾಸಕರಾದವರಲ್ಲ. ಸ್ವಂತ ಜೀವನದ ಹೋರಾಟ ಹಾಗೂ ಸಾರ್ವಜನಿಕ ಜೀವನದಲ್ಲೂ ಹೋರಾಟವನ್ನು ಮಾಡಿ ಈ ಸ್ಥಾನಕ್ಕೆ ಬಂದವರು. ರಾಜಕಾರಣದ ಆಲೋಚನೆಯೇ ಇಲ್ಲದ ಇವರಿಗೆ ಆಕಸ್ಮಿಕವಾಗಿ ಬಂದ ಸವಾಲನ್ನು ಒಳ್ಳೆಯ ರೀತಿಯಲ್ಲಿಯೇ ಸ್ವೀಕರಿಸಿದರು. ತನ್ನ ಇಬ್ಬರು ಪುತ್ರರಾದ ದೀಪಕ್ ಹಾಗೂ ಪವನ್ ರವರನ್ನು ಬೆಳೆಸುತ್ತಲೇ ತಮ್ಮ ರಾಜಕಾರಣವನ್ನು ಬಲಿಷ್ಠಗೊಳಿಸಿದರು. ಕಷ್ಟದ ಕೋಟೆಯನ್ನೇ ಹತ್ತಿದ ಶಾರದಾ ಅವರಿಗೆ ಮಕ್ಕಳ ಭವಿಷ್ಯವೂ ಕೂಡ ಪ್ರಮುಖವಾಗಿತ್ತು. ದೀಪಕ್ನನ್ನು ಉದ್ಯಮಿಯನ್ನಾಗಿಸಿ ಜೊತೆಯಲ್ಲಿಯೇ ಇಟ್ಟುಕೊಂಡಿದ್ದಾರೆ. ಪವನ್ ಉನ್ನತ ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲಿ ಪಡೆಯುತ್ತಿದ್ದಾರೆ. ತನ್ನ ಮಕ್ಕಳಿಗೆ ತಂದೆಯ ಕೊರತೆಯನ್ನ ನೀಗಿಸಿ ತಾವೇ ಆ ಸ್ಥಾನ ತುಂಬಿದ್ದಾರೆ. ಈ ಎಲ್ಲದಕ್ಕೂ ಕ್ಷೇತ್ರದ ಜನರ ಬೆಂಬಲ ಕಾರಣವೆಂದು ಶಾರದರವರು ನೆನಪಿಸಿಕೊಳ್ಳುತ್ತಾರೆ. ಶಾರದರವರ ತಾಯಿ ಗಂಗೂಬಾಯಿ ಕೂಡ ಮಗಳ ಯಶಸ್ವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಧೃತಿಗೆಡದೆ ಉತ್ತಮ ಹಾಗೂ ಸಜ್ಜನ ರಾಜಕಾರಣಿಯಾಗಬೇಕೆಂದು ಆಶಿಸುತ್ತಾರೆ. ಈ ಎಲ್ಲ ಕಾರಣಗಳಿಂದ ಶಾರದಾ ಪೂರ್ಯ ನಾಯಕರವರು ಕರ್ನಾಟಕದ ವಿಧಾನಸಭೆಯಲ್ಲಿ ಉತ್ತಮ ಶಾಸಕರಾಗಿ ಹೊರಹೊಮ್ಮಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಪತಿ ಪೂರ್ಯ ನಾಯಕರನ್ನ ಕಳೆದುಕೊಂಡು ಇಬ್ಬರು ಚಿಕ್ಕ ಮಕ್ಕಳನ್ನು ಸಲುಹಿಕೊಂಡು ಜೊತೆಯಲ್ಲಿಯೇ ಕ್ಷೇತ್ರದ ಜನರನ್ನೂ ಕೂಡ ಹತ್ತಿರದಲ್ಲಿ ಇಟ್ಟುಕೊಂಡು ಬಂದಿರುವ ಶಾರದರವರ ಸಾಧನೆ ನಿಜಕ್ಕೂ ಶ್ಲಾಘನೀಯವೆಂದು ಅವರ ಅಭಿಮಾನಿಗಳು ಹೇಳುತ್ತಾರೆ. ಏನಾದರೂ ಸಾಧಿಸಲೇಬೇಕು, ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಬೇಕು, ಕ್ಷೇತ್ರದ ಮಹಿಳೆಯರಿಗೆ ವಿಶೇಷ ಗೌರವ ಸಿಗುವಂತಾಗಬೇಕು ಎಂದು ಹಗಲಿರುಳು ದುಡಿಯುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ಮನೆಗೆ ಆಗಮಿಸಿರುವ ಜನರ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಸ್ಪಂದಿಸುವ ಇವರ ಮನೆಯಲ್ಲಿ ಸದಾ ಜನರಿರುತ್ತಾರೆ. ವೈಯಕ್ತಿಕವಾಗಿ ಸೌಮ್ಯ ಸರಳ ವ್ಯಕ್ತಿಯಾಗಿರುವ ಇವರು ನಗುತ್ತಲೇ ಇದ್ದು ಜನರಿಗೆ ಸ್ಪಂದಿಸುತ್ತಾರೆ. ತನ್ನ ಈ ಹಂತಕ್ಕೆ ಕಾರಣರಾದ ಕ್ಷೇತ್ರದ ಜನರು, ಪೋಷಕರು ಹಾಗೂ ಪತಿಯನ್ನು ಸದಾ ನೆನಪಿಸಿಕೊಳ್ಳುತ್ತಾ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸುವ ಪಣ ತೊಟ್ಟಿದ್ದಾರೆ. ರಾಜಕಾರಣದ ಹಿನ್ನೆಲೆ ಇಲ್ಲದ ಕುಟುಂಬದಿಂದ ಬಂದು ಪತಿಯಿಂದ ರಾಜಕಾರಣ ಕಲಿತು ದಿನದ ಹೆಚ್ಚು ಸಮಯ ಕುಟುಂಬಕ್ಕಿಂತ ಕ್ಷೇತ್ರದ ಜನರಿಗಾಗಿ ಕಳೆಯುತ್ತಿರುವ ಇವರು ನಿಜವಾದ ಲೀಡರ್ ಅಲ್ಲವೇ?
ದಿ ರಿಯಲ್ ಬಿಗ್ ಬಾಸ್.